ನಮಸ್ಕಾರ. ನಾನು ಶಶಿಕಲಾ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ಇದುವರೆಗೂ ಸರಣಿ ವಿಡಿಯೋಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ ನಾವು. ಈಗ ಮೊಘಲರ ಬಗ್ಗೆನೇ ಮತ್ತೊಂದು ವಿಡಿಯೋವನ್ನು ಮಾಡೋಣ. ಅಂದರೆ ವಿಡಿಯೋದಲ್ಲಿ ಏನನ್ನ ಮಾತಾಡೋದು ನಾನು ಅಂತ ಹೇಳಿದ್ರೆ, ಎಮರ್ಜೆನ್ಸ್ ಆಫ್ ನ್ಯೂ ಸೋಷಿಯಲ್ ಕ್ಲಾಸಸ್ ಅಂತ. ಅಂದರೆ ಇವರು ಯಾರು, ಮೊಘಲರ ಕಾಲದಲ್ಲಿ, ಆಡಳಿತದಲ್ಲಿ, ಅವರ ಸಂದರ್ಭದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು, ಮತ್ತು ಅವ್ರ ಕಾಲದಲ್ಲಿ ಒಂದಷ್ಟು ಹೊಸ ಬದಲಾವಣೆಗಳಾಗಿದ್ದಾವೆ. ಏನ ಬದಲಾವಣೆ ಅಂತ ಹೇಳಿದ್ರೆ, ಹೊಸ ಸಾಮಾಜಿಕ ವರ್ಗಗಳು ಉದಯ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕಲ್ಚರಲ್ ಸಿಂಥಸಿಸ್ ಆಗುತ್ತೆ. ಇದು ಭಾರತದಲ್ಲಿ ಹಿಂದೂ ಧರ್ಮ ಮತ್ತು ಅದನ್ನು ಅನುಸರಿಸುವಂತಹ ಜನರು ಜಾಸ್ತಿ ಇದ್ರು. ಅವರ ಒಂದು ಮಧ್ಯಕ್ಕೆ ಮುಸಲ್ಮಾನರು ಬರ್ತಾರೆ. ಸೊ ಅವರ ಒಂದು ಸಂಸ್ಕೃತಿ, ಇವರ ಒಂದು ಸಂಸ್ಕೃತಿ, ಮತ್ತು ಆ ಜನರು ಎಲ್ಲ ಒಟ್ಟು ಬೆರೆತು ಒಂದು ಹೊಸ ವರ್ಗ ಉದಯ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಹಿಳೆಯರದು ಒಂದಷ್ಟು ಚಿತ್ರಗಳಿದೆ. ಸಾಮಾಜಿಕ ವ್ಯವಸ್ಥೆ ಅಂದಾಗ ಮಹಿಳೆ ತುಂಬ ಮುಖ್ಯ ಆಗ್ತಾಳೆ. ರಾಣಿಯರು ಇಲ್ಲಿ ಪಗಡೆಯನ್ನು ಆಡ್ತಾ ಇದ್ದಾರೆ, ಅವರ ಸಖಿಯರಿದ್ದಾರೆ, ಕಹಳೆಯನ್ನು ಇಟ್ಕೊಂಡಿದ್ದಾರೆ, ಕೊಂಬು ಕಹಳೆಯನ್ನು ಊದ್ತಾ ಇದ್ದಾರೆ. ಸೊ ಇದೊಂದು ಚಿತ್ರ ನಿಮ್ಮ ನೆನಪಲ್ಲಿ ಇರಲಿ ಅಂತ ಹಾಕ್ತಾ ಇದ್ದೀನಿ. Followed by the Mughal king was the class of nobility who were the bearers of most important jobs of the state, and usually they monopolized the important rank for themselves. The nobility was the most beneficiary class of the state. The middle class consisted of the professionals and the traders and the merchants. ಮೊಘಲರ ಸಮಾಜದಲ್ಲಿ ಇವರು ಮೊಘಲ್ ದೊರೆಗಳು ಮತ್ತು ನೊಬಿಲಿಟಿ, ಕ್ಲರ್ಜಿಮೆನ್ ಏನಿದ್ರು ಅವರು ತುಂಬ ದೊಡ್ಡ ಹುದ್ದೆಯನ್ನು ಮತ್ತು ಸ್ಥಾನಮಾನವನ್ನು ಹೊಂದಿರ್ತದೆ. ಇನ್ನು ಉಳಿದವರಂತೆಯೇ ಎಲ್ಲರೂ ಮಿಡಲ್ ಕ್ಲಾಸಲ್ಲಿ ಇರ್ತಾರೆ ಮತ್ತು ಲೋವರ್ ಕ್ಲಾಸಲ್ಲಿ ಇರ್ತಾರೆ, ವ್ಯಾಪಾರಿಗಳು ಅಂಥವ್ರು ಅಂತ. ಇವರ ಸಮಾಜದಲ್ಲಿ ತುಂಬ ಮುಖ್ಯವಾದಂಥವ್ರು ಅಂತ ಹೇಳಿದ್ರೆ ನೋಬಲ್ಸ್. The nobles, along with the zamindars, formed the ruling class in medieval India. Socially and economically, the Mughal nobility was the privileged class. ಆರ್ಥಿಕವಾಗಿರ್ಬೋದು ಅಥವಾ ಸಾಮಾಜಿಕವಾಗಿರ್ಬೋದು, ಈ ನೊಬಲ್ಸ್ ಅನ್ನೋರು ತುಂಬ ದೊಡ್ಡ ಸೌಲಭ್ಯಗಳನ್ನು, ಅಂದರೆ ಹೆಚ್ಚು ಸೌಲಭ್ಯಗಳನ್ನು ಹೊಂದಿದ್ರು ಅಂತ ಗೊತ್ತಾಗುತ್ತೆ. Ideally, the doors of the Mughal nobility were open to everyone, but in practice, the persons who were related to aristocratic families, irrespective of their background, either they were Indians or foreigners, had been given privilege. ಇಲ್ಲಿ ಮೊಘಲರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಹಿಂದೂ ಮುಸಲ್ಮಾನರು ಅಂತ ಏನು ವ್ಯತ್ಯಾಸಗಳಿರಲಿಲ್ಲ. ಅದು ಯಾರು ಬೇಕಾದರೂ ಈ ನೊಬೆಲ್ ಹುದ್ದೆಯನ್ನು ತಗೋಬೋದಾಯಿತು. To begin with, the bulk of the Mughal nobles were invited from the homeland of the Mughals, that is Turan, and from its neighboring areas such as Tajikistan, Khorasan, Iran and etc. ಅದ್ರ ಜೊತೆಗೆ ಇವರು ಅಲ್ಲಿಂದನೇ ಅವರ ಕ್ಲೆರ್ಜಿಮೆನ್ಗಳನ್ನು ಕರ್ಕೊಳ್ತಾ ಇದ್ರು. ತುರಾನ್ ಅನ್ನೋ ಸ್ಥಳದಿಂದ, ತಜ್ಕಿಸ್ತಾನ್, ಖೊರಾಸಾನ್, ಇರಾನ್ ಇಂಥ ಊರುಗಳಿಂದ ಕರೆಸ್ಕೋತಾ ಇದ್ರು, ದೇಶಗಳಿಂದ ಕರೆಸ್ಕೋತಾ ಇದ್ರು. ಇಂಡಿಯನ್ ಮುಸ್ಲಿಮ್ಸ್ ಹೂ ಆರ್ ಪಾಪ್ಯುಲರ್ ಆಸ್ ಶಿಖ್ಜಾದಾಸ್ ಆರ್ ಹಿಂದೂಸ್ತಾನೀಸ್ ವರ್ ಆಲ್ಸೋ ಗಿವನ್ ಸರ್ವಿಸ್ ಇನ್ ದ ಮೊಘಲ್ ಕೋರ್ಟ್. ಭಾರತೀಯ ಮುಸಲ್ಮಾನರಿಗೂ ಕೂಡ ಇವ್ರೇನ್ ಮಾಡ್ತಾ ಇದ್ರು, ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು, ಅವರ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನ ಕೊಟ್ಟಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. Akbar initiated a new trend as he began to recruit Hindus into the noble category on a regular basis. The largest section among them was the Rajputs. Among the Rajputs, the Kachwas were outweighed. ಅಂದರೆ ಅಕ್ಬರ್ನ ಕಾಲದಲ್ಲಿ ಹಿಂದೂಗಳನ್ನು ಕೂಡ ಈ ಥರ ಒಂದು ಕ್ಯಾಟಗರಿಗೆ ಅವನು ಏನು ಮಾಡ್ತಿದ್ದ, ಕಂಟಿನ್ಯೂಸ್ ಆಗಿ ಅಪಾಯಿಂಟ್ ಮಾಡ್ಕೋತಾ ಇದ್ದ. ಅದರಲ್ಲೂ ರಜಪೂತರನ್ನ ಅಂತ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. 1594ರಲ್ಲಿ ಅಕ್ಬರನ ಆಸ್ಥಾನದಲ್ಲಿ ಹಿಂದೂಗಳು ನೊಬಿಲಿಟಿಯಲ್ಲಿ ಎಷ್ಟು ಜನ ಇದ್ರು ಅಂದರೆ 16% ಇದ್ರು ಅನ್ನೋದು ಒಂದು ದೊಡ್ಡ ವಿಷಯ ಅಂತಾನೆ ಅನ್ಸುತ್ತೆ. ರಾಜ ಮಾನ್ ಸಿಂಗ್ ಇದ್ದ, ರಾಜ ಬೀರ್ಬಲ್ ಇದ್ದ, ಆಮೇಲೆ ಇವರು ತೋದರಮಲ್ಲ, ಇವರೆಲ್ಲರಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನು ತನ್ನ ಆಡಳಿತದಲ್ಲಿ ಕೊಟ್ಟಿದ್ದ. ತೋದರಮಲ್ಲ ಅವನ ಒಂದು ರೆವಿನ್ಯೂ ಮಿನಿಸ್ಟರ್ ಆಗಿರ್ತಾನೆ, ಬೀರ್ಬಲ್ ಬಂದ್ಬಿಟ್ಟು ವಿದೂಷಕನಾಗಿರ್ತಾನೆ, ಮಾನ್ ಸಿಂಗ್ ಬಂದು 10,000 ಮನ್ಸಬ್ದಾರಿ ನಾಯಕನಾಗಿರ್ತಾನೆ. ಸೊ ರಜಪೂತ್ರರಿಗೆ ತುಂಬಾ ಪ್ರಾಮುಖ್ಯತೆ ಇತ್ತು ಇಲ್ಲಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ. The nobility attained a considerable measure of stability under the Mughal emperors.
Jahangir and Shah Jahan, and they paid personal and careful attention to the organization of the nobility, the Mansabdari system, orderly promotions, discipline, and the recruitment of competent people into the imperial service. ಅಂದ್ರೆ ಈ ಮೊಘಲರ ಕಾಲದ ಜಹಾಂಗೀರ್ ಮತ್ತೆ ಶಹಜಹಾನ್ ಇವರೆಲ್ಲ ನೊಬಿಲಿಟಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಯಾಕಂದ್ರೆ ಅವ್ರು ಆಡಿಸ್ತಾ ಇದ್ರು. ನೊಬಿಲಿಟಿ ಅಂದ್ರೆ ರಾಜನ್ಗಿಂತ ಬುದ್ಧಿವಂತರು. ಸೊ ಹಾಗಾಗಿ ಅವರು ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾ ಮತ್ತೆ ಅವ್ರನ್ನ ಕಂಪಲ್ಸರಿಯಾಗಿ ಸರಿಯಾದ ರೀತಿಯಲ್ಲಿ ನೋಡ್ಕೋತಾ ಇದ್ರು. The Mughal nobles, as we have seen, received salaries which were extremely high by any standards. ಎಷ್ಟು ಜಾಸ್ತಿ ಸ್ಯಾಲರಿಯನ್ನ ಇವರ ಕಾಲದಲ್ಲಿ ಕೊಡ್ತಾ ಇದ್ರು ಮೊಘಲರು ಅಂತ. ಅಂದ್ರೆ ನೊಬಿಲಿಟಿ ಅಂದ್ರೆ ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಬರ್ನಿಯರ್ ಫ್ರೆಂಚ್ ಟ್ರಾವೆಲರ್ ಹೇಳ್ತಾನೆ, ಮೊಘಲ್ ನೊಬಿಲಿಟಿ ಕನ್ಸಿಸ್ಟೆಡ್ ಆಫ್ foreigners who enticed each other to the court. However, the modern research has shown this statement to be false. ಬೆರ್ನಿಯರ್ ಹೇಳ್ತಾನೆ, ಈ ನೋಬಲ್ಸ್ ಹೆಂಗಿದ್ರು ಅಂತ ಹೇಳಿದ್ರೆ ಅವರು ಏನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆ ಮೊಘಲರ ಕೋರ್ಟಲ್ಲಿ ಅಂತ. Under the reign of Jahangir and Shah Jahan, most of the nobles were those who born in India. At the same time, the proportion of Afghans, Indian Muslims, and Hindus in the nobility continued to rise. ಶಹಜಹಾನ್ ಮತ್ತೆ ಇವನು ಜಹಾಂಗೀರನ ಕಾಲದಲ್ಲಿ ನಮ್ಮ ಭಾರತದ ಮುಸಲ್ಮಾನರು ತುಂಬಾ ದೊಡ್ಡ ದೊಡ್ಡ ಹುದ್ದೆಗಳನ್ನ ಪಡ್ಕೊಂಡಿದ್ರು. ಜಹಾಂಗೀರ್ ವಾಸ್ ದ ಫಸ್ಟ್ ಮುಘಲ್ ಎಂಪರರ್ who realized that the Marathas were the hub of affairs in the Deccan and hence made effort to convince them. This policy was continued by his son Shah Jahan. ಜಹಾಂಗೀರನ್ ಗೊತ್ತಾಗ್ಬಿಡ್ತು ಮರಾಠಾಸ್ ತುಂಬಾ ಅಫೇರ್ಸ್ ಅನ್ನ ಮಾಡ್ತಾರೆ, ಅಂದ್ರೆ ಕುತಂತ್ರಗಳನ್ನ ಮಾಡ್ತಾರೆ, ಅದಕ್ಕೆ ಅವ್ರ ಜೊತೆ ಕನ್ವಿನ್ಸ್ ಆಗಿರ್ಬೇಕು, ಬುದ್ಧಿವಂತ ಶಾಂತಿಯಿಂದ ಅವ್ರ ಜೊತೆ ವ್ಯವಹರಿಸಬೇಕು ಅನ್ನೋದು ಗೊತ್ತಾಗುತ್ತೆ. Among the Maratha Sardars who served Shah Jahan was Shahji, the father of Shivaji. However, soon he deserted. Later, Aurangzeb gave an opportunity to many Marathas and Deccan Muslims. ಶಹಾಜಿಗೆ ಶಹಜಹಾನ್ ಒಂದು ಜಾಗೀರನ್ನ ಕೊಡ್ತಾನೆ. ಆ ಜಾಗೀರನ್ನು ಬಳಸ್ಕೊಂಡೆ ಶಹಾಜಿ ಸಹಾಯದಿಂದ ಶಿವಾಜಿ ಮುಂದೆ ಮರಾಠ ಅನ್ನೋ ವಂಶವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. The Hindus that formed roughly about 24% of the nobility during the reign of Shah Jahan. Later, under the reign of Aurangzeb, they accounted about 33% of the nobles. Among the Hindu, Muslim nobles and Marathas formed more than half. ಅಂದ್ರೆ ಇವ್ರು ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ ನೋಡಿ ನೋಬಲ್ಸ್ ಅಲ್ಲಿ. ಹಿಂದೂ ಮುಸ್ಲಿಮ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ, ಮತ್ತೆ ಹಿಂದೂ ನೋಬಲ್ಸ್ಗೆ ಹೆಂಗಿತ್ತು, ಮತ್ತೆ ಮರಾಠರಿಗೆ ಎಷ್ಟು ಸ್ಥಾನಗಳನ್ನ ಕೊಟ್ಟಿದ್ರು ಅನ್ನೋದೆಲ್ಲ ಗೊತ್ತಾಗುತ್ತೆ. The Mughal nobles received extremely high salaries at the same time. Their expenses were also very high. Each noble maintained a large number of servants and attendants, a large stable of horses, elephants, and transport of all types. ಅಂದ್ರೆ ನೋಬಲ್ಸ್ಗೂ ರಾಜನ್ಗೂ ಏನೋ ಅಷ್ಟೊಂದು ವ್ಯತ್ಯಾಸನೇ ಇರ್ಲಿಲ್ಲ ಅನ್ನೋ ತರ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ಇವ್ರಿಗೆ ತುಂಬಾ ಹೆಚ್ಚು ಸಂಬಳ ಸಿಗ್ತಾ ಇತ್ತು. ಆಮೇಲೆ ಅವರು ಎಲ್ಲಾನು ಇಟ್ಕೊಂಡಿದ್ರು, ಸರ್ವಿಸ್ಗೆ ಆಳುಗಳಿರ್ತಾ ಇದ್ರು, ಆಮೇಲೆ ಕುದುರೆಗಳಿರ್ತಾ ಇತ್ತು, ಆನೆಗಳನ್ನ ಇಟ್ಕೊಂಡಿದ್ರು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಈಗ ಏನು ಜನ ಬಂದು ಎತ್ಕೊಂಡು ಹೋಗೋದು ಅಥವಾ ಗಾಡಿಗಳಲ್ಲಿ ರಥಗಳಲ್ಲಿ ಆ ಥರದ್ದು ಎಲ್ಲಾ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಫೆಸಿಲಿಟಿನೂ ಕೂಡ ಯಾರಿಗೆ ಕೊಡಲಾಗಿತ್ತು, ನೋಬಲ್ಸಿಗೆ ಕೊಡಲಾಗಿತ್ತು ಅಂತ. ಮೆನಿ ಆಫ್ ದ ನೋಬಲ್ಸ್ ಆಲ್ಸೋ ಮೇಂಟೈನ್ ಬಿಗ್ ಹೇರಮ್, ಅಂದ್ರೆ ಅರಮನೆ. ಆ ಹೇರಮ್ ಅಂತ ಹೇಳಿದಾಗ ಅರಮನೆ, ಅದರಲ್ಲಿ ಹೆಂಗಸರು, ವಿಚ್ ವಾಸ್ ನಾರ್ಮಲ್ ಫಾರ್ ಎ ಮ್ಯಾನ್ ಆಫ್ ಹೈಯರ್ ಸ್ಟೇಟಸ್ ಅಟ್ ದಟ್ ಟೈಮ್. ಅಂದ್ರೆ ತುಂಬಾ ಜನ ದೊಡ್ಡ ದೊಡ್ಡ ಅರಮನೆಯಲ್ಲಿ ಇರ್ತಾ ಇದ್ರು. ಅರಮನೆಯಲ್ಲಿ ಈ ಏನು ಸರಸ ಸಲ್ಲಾಪ ಮಾಡಕ್ಕೆ ಹೆಣ್ಣು ಮಕ್ಕಳನ್ನು ಇರಿಸ್ಕೊಳ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಇದು ರಾಜ ಮಾತ್ರ ಮಾಡ್ತಾ ಇದ್ದು, ಆದ್ರೆ ಮೊಘಲರ ಕಾಲದಲ್ಲಿ ಇವರು ನೊಬಲ್ರು ಮಾಡ್ತಿದ್ರು ಅನ್ನೋದು ನಮಗೆ ಒಂಥರ ಆಶ್ಚರ್ಯ ಅಂತ ಅನ್ಸುತ್ತೆ. ಬಿಸೈಡ್ಸ್ ವೆರೈಟೀಸ್ ಆಫ್ ಫ್ರೂಟ್ಸ್, ಅಬೌಟ್ 40 dishes used to be prepared for each meal for Akbar. Ice, which was an item of luxury at the time, was used the year around by the privileged classes. The expensive jewels and ornaments which were worn both by men and women were common among the higher status of people. ಅಕ್ಬರ್ನ ಕಾಲದಲ್ಲಿ 40 ರೀತಿ ಅಡಿಗೆಗಳನ್ನು ಮಾಡಿ ಬಡಿಸ್ತಾರಂತೆ. ಅದೇ ಇದೇ ತರ ಎಲ್ರ ಮನೆಯಲ್ಲೂ ಇರ್ತಾ ಇತ್ತು ಅಂತ. ಅಕ್ಬರ್ ಒಬ್ನೇ ಅಲ್ಲ, ಅವರ ನೋಬಲ್ಸ್ ಮನೆಯಲ್ಲೂ ಇರ್ತಾ ಇತ್ತು. ಆಮೇಲೆ ಎಲ್ರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರು ಅವರ ಆಭರಣಗಳ ಪ್ರಿಯರಾಗಿರ್ತಾ ಇದ್ರು, ತುಂಬಾ ಆಭರಣಗಳನ್ನು ಧರಿಸ್ತಾ ಇದ್ರು ಅಂತ. Jahangir introduced a new fashion for men wearing costly jewels in their ears after piercing them. To some extent, jewelry was also meant to be reserved to be used in an emergency. ಜಹಾಂಗೀರನಿಗೆ ಒಡವೆ ವಸ್ತ್ರ ಧರಿಸ್ಕೊಳಕ್ಕೂ ಇಷ್ಟ ಇರುತ್ತೆ. ಅವನು ಒಂದಷ್ಟು ಹೊಸದು ಕಿವಿ ಓಲೆಗಳನ್ನು ಹಾಕೊಳ್ಳೋ ಸ್ಟೈಲ್ ಅನ್ನು ಶುರು ಮಾಡ್ತಾನೆ ಅಂತ ನಮ್ಗೆ ಹಿಸ್ಟ್ರಿಯಿಂದ ಗೊತ್ತಾಗುತ್ತೆ. There is a controversy that the Mughal nobles
had little interest in saving because after their death, all their properties reverted to the emperor. The idea behind that was everything flowed from him, therefore, at last everything flowed to him. ಆಮ್, ಒಂದು ಏನು ಗಾಳಿ ಸುದ್ದಿ ಇದು, ಏನು ದಾಖಲೆಗಳಿಲ್ಲ. ಮೊಘಲರು ಖರ್ಚು ಜಾಸ್ತಿ ಮಾಡ್ತಾ ಇದ್ರು, ಉಳಿಸ್ತಿರ್ಲಿಲ್ಲ ಅಂತ. ಕಾರಣ ಏನು ಅಂದ್ರೆ, ಅದು ಅವ್ರು ಸತ್ತ ಮೇಲೆ ಅವ್ರು ಏನು ಉಳಿಸಿರ್ತಾರೆ ಅದೆಲ್ಲ ರಾಜನ್ಗೆ ಹೋಗ್ಬೇಕು ಅಂತ. ಸೊ ಆ ಕಾರಣಕ್ಕೋಸ್ಕರ ಅವ್ರು ಉಳಿಸ್ತಾನೆ ಇರ್ಲಿಲ್ಲ ಅಂತ. ಅದು ರಾಜ ಯಾಕಾಗ್ ಮಾಡಿದ್ದ ಅಂತ ಹೇಳಿದ್ರೆ, ಎಲ್ಲಾ ರಾಜನೇ ಕೊಟ್ಟಿರ್ತಾನಲ್ವ, ಸೊ ಸತ್ತ ಮೇಲೆ ಎಲ್ಲ ರಾಜನ್ಗೆ ವಾಪಸ್ ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ನಮ್ಮ ದೇಶದಲ್ಲೂ ಈಗ ಸದ್ಯಕ್ಕೆ ಆ ತರ ಬಂದ್ಬಿಟ್ರೆ, ಇವಾಗ ಏನೇನಿರುತ್ತೆ ಎಲ್ಲಾ ಸೇವಿಂಗ್ಸ್, ಅದು ಪರ್ಸನಲ್ ಆಗಿರ್ಬೋದು, ಏನಾದ್ರು ಆಗಿದೆ ಹೆರಿಡಿಟ್ರಿ ಆಗ್ಬಾರ್ದು, ಅದನ್ನ ಸರ್ಕಾರಕ್ಕೆ ಕೊಟ್ಬಿಡ್ಬೇಕು ನಮ್ಮ ರಾಜಕೀಯ ವ್ಯಕ್ತಿಗಳು ಅಂತ ಅಂದ್ರೆ ಯಾರು ಅಷ್ಟು ದುಡ್ಡನ್ನು ಮಾಡಕ್ ಹೋಗಲ್ಲ ಅಂತ ಅನ್ಕೋತೀನಿ ನಾನು. Many historians refuted this idea, that is returning to Noble's property back to the emperor. The Mughal ಇತಿಹಾಸಕಾರರು ಕೂಡ ಇದನ್ನ ಒಪ್ತಾರೆ. The emperor reserved the right of settling the property of a noble among his heirs, and not on the basis of laid down by the Islamic law. Secondly, daughters did not receive a share of their father's properties. ಇಲ್ಲಿ ಇವಾಗಲೂ ಇದೆ ಸಮಸ್ಯೆ. The procedure of dispensing properties of deceased nobles sometimes led to considerable delay and harassment to the dependents. ಈಗ ಅದು ಒಂದ್ ರೀತಿ ಸರಿ ಅಂತ ಅನ್ಸಿದ್ರು, ಇನ್ನೊಂದ್ ರೀತಿಯಲ್ಲಿ ಅವನ ಡಿಪೆಂಡೆಂಟ್ಸ್ಗೆ ಏನು ಉಳಿಯೋದಿಲ್ಲ ಜೀವನಕ್ಕೆ. ಆದ್ರೆ ಡಿಪೆಂಡೆಂಟ್ಸ್ ಇರಬಾರ್ದು. ಡಿಪೆಂಡೆಂಟ್ಸ್ ಕೂಡ ಏನಾಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಶುರು ಮಾಡಿರ್ಬೇಕು. ಅದು ಔರಂಗಜೇಬ್ನ ಕಾಲದಲ್ಲಿ ಕೆಲವು ಸರಿ ಸಮಸ್ಯೆಗಳಾಗಿತ್ತು, ಅವನು ಅದನ್ನ ತುಂಬಾ ಬೇಗ ಬಗೆಹರಿಸ್ಕೊಟ್ಟಿದ್ದಾನೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ನೆಕ್ಸ್ಟ್ ಇರುವಂತ ಅವ್ರ ಸಮಾಜದಲ್ಲಿ ಇದ್ದವರು ಜಮೀನ್ದಾರರುಗಳು. The right of ownership regarding the land depended mainly on succession. The people who settled a new village or who brought wastelands under cultivation belonged to the respective villages. These villagers became the owners of these lands. ಜಮೀನ್ದಾರರು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. The considerable section of the zamindars had the hereditary right of collecting land revenue from their respective villages. This was called as taluka or his zamindari. ಸಾಮಾನ್ಯವಾಗಿ ಯಾರಿಗೆ ಹೆಚ್ಚು ಜಮೀನುಗಳಿರುತ್ತೆ ಅವರು ತೆರಿಗೆಯನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಫಾರ್ ಕಲೆಕ್ಟಿಂಗ್ ದ ಲ್ಯಾಂಡ್ ರೆವಿನ್ಯೂ, ದ ಜಮೀನ್ದಾರ್ ರಿಸೀವ್ಡ್ ಎ ಶೇರ್ ಆಫ್ ದ ಲ್ಯಾಂಡ್ ರೆವಿನ್ಯೂ ವಿಚ್ ಕುಡ್ ಗೋ ಅಪ್ ಟು 25%. ಅಂದ್ರೆ ರೆವಿನ್ಯೂ ತೆರಿಗೆಯನ್ನು ಕಲೆಕ್ಟ್ ಮಾಡಿ ಕೊಡುವಂತ ಕೆಲಸವನ್ನ ಇವ್ರು ಮಾಡ್ತಿರ್ತಾರೆ ಜಮೀನ್ದಾರುಗಳು, 25% ಅಷ್ಟು ಲಾಭವನ್ನ ಇಟ್ಕೊಂಡು. The zamindar is not necessarily owner of all the lands over which he collected the land revenue. The peasants who actually cultivated the land could not be dispossessed as long as they paid the land revenue. Thus, the zamindars and the peasants both had their own hereditary rights in land. The zamindars had their own armed forces to collect and land revenue, and generally resided in the forts of or garis, which were both a place of refuge and a symbol of status. The zamindars generally had close connections with the caste, clan or tribal bases, and also with the peasants settled in their zamindars. ಈ ಜಮೀನ್ದಾರರು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರು ಅಂತ. ಸೊ ಮೊಘಲರ ಕಾಲದಲ್ಲಿದ್ದ ಒಬ್ಬ ಜಮೀನ್ದಾರನ ಚಿತ್ರ. ಅಂದ್ರೆ ಇವನು ನೋಡಕ್ಕೆ ಸ್ವಲ್ಪ ರಾಜನ್ ತರನೇ ಇದ್ದಾನೆ. ಕಿರೀಟ ಒಂದಿಲ್ಲ, ಬೇರೆ ಕಡಿಮೆ ಇದೆ ಕಿರೀಟ. ಅದನ್ನ ಬಿಟ್ರೆ ಒಂದ್ ರೀತಿ ಮಂತ್ರಿ, ಅವನ ಆಸ್ಥಾನದಲ್ಲಿದ್ದ ಮಂತ್ರಿ ತರ ಇದನ್ನ ನೋಡಿ ಜಮೀನ್ದಾರ ಅಂತಂದ್ರೆ. In addition to these zamindars, there was a large class of religious divines and learned men who, in return for their services, were granted tracts of land for their maintenance. In Mughal terminology, such grants were popular as milk or madade-e-mash, and in Rajasthani terminology, it was popular as shasan. ಅಂದರೆ ಜಮೀನ್ದಾರಗಳು ಏನೇನು ಫೆಸಿಲಿಟಿನ ಪಡ್ಕೊಂಡಿದ್ರು ಅನ್ನೋಂಥದ್ದು ಗೊತ್ತಾಗುತ್ತೆ ನಮಗೆ. ಆಮೇಲೆ ಇವರ ಒಂದು ಕಾಲದಲ್ಲಿ ರೂರಲ್ ಸೊಸೈಟಿ ಹೆಂಗಿತ್ತು, ಹಳ್ಳಿ ಜೀವನ, ಗ್ರಾಮೀಣ ಜೀವನ ಅಂತ. ಇವನು ಅಬುಲ್ ಫಜಲ್ ಅಕ್ಬರ್ ನಾಮ ಗ್ರಂಥದ ಕರ್ತೃ, ಬಹಳ ಬುದ್ಧಿವಂತ ವಿದ್ವಾಂಸ, ಅಕ್ಬರನ ಆಸ್ಥಾನದಲ್ಲಿ ಇರ್ತಾನೆ. ಫ್ರಮ್ ದ ರೈಟಿಂಗ್ಸ್ ಆಫ್ ಅಬುಲ್ ಫಜಲ್ ಅಂಡ್ ಅದರ್ ಕಂಟೆಂಪ್ರರಿ ಆಥರ್ಸ್, ಇಟ್ ಇಸ್ ಕ್ಲಿಯರ್ ದಟ್ ಪರ್ಸನಲ್ ಓನರ್ಶಿಪ್ ಆಫ್ ಲ್ಯಾಂಡ್ ವಾಸ್ ವೆರಿ ಓಲ್ಡ್ ಇನ್ ಇಂಡಿಯಾ. ಜಮೀನ್ದಾರಿ ಪದ್ಧತಿ, ಪರ್ಸನಲ್ ಆಗಿ ದುಡ್ಡು ಅಂತೀನಿ, ಲ್ಯಾಂಡ್ ಭೂಮಿಯನ್ನು ಹೊಂದೋದು, ಇದೊಂದು ಹಳೆ ಪದ್ಧತಿನೇ ಇದು. ಆದ್ರೆ ಇದನ್ನ ಸ್ವಲ್ಪ ಬದಲಾಯಿಸಿ ಮೊಘಲರು ಕೂಡ ಜಾರಿಗೆ ತಗೊಂಡ್ ಬಂದಿದ್ದಾರೆ ಅಂತ ಹೇಳ್ತಾನೆ ಅವನು. ದ ರೈಟ್ಸ್ ಆಫ್ ಓನರ್ಶಿಪ್ ಇನ್ ಲ್ಯಾಂಡ್ ವರ್ ಬೀಯಿಂಗ್ ಕ್ರಿಯೇಟೆಡ್ ಆಲ್ ದ ಟೈಮ್. ದ ಟ್ರೆಡಿಷನ್ ವಾಸ್ ದಟ್ ಎನಿ ಒನ್ who first brought land under cultivation was considered its owner.
ಯಾವುದಾದ್ರೂ ಭೂಮಿ ಆಗಿರ್ಬೋದು, ಅದ್ರಲ್ಲಿ ಯಾರು ಉಳುಮೆ ಮಾಡ್ತಾರೆ ಫಸ್ಟ್ ಅವ್ರನ್ನೇ ಅದ್ರ ಓನರ್ ಅಂತ ಹೇಳಿ, ಅಂದ್ರೆ ಮಾಲೀಕ, ಭೂ ಮಾಲೀಕ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಿದ್ರು ಮೊಘಲರ ಕಾಲದಲ್ಲಿ. ಯಾಕೆ ಅಂದ್ರೆ ಅವಾಗ ಕಾಂಪಿಟೇಷನ್ ಇರ್ಲಿಲ್ವಲ್ಲ. ಈಗಾದ್ರೆ ತುಂಬಾ ಕಾಂಪಿಟೇಷನ್ ಇದೆ, ಹಂಗೆಲ್ಲ ನಾವು ಹೋಗ್ಬಿಟ್ಟು ಯಾವ್ದೋ ಭೂಮಿನ ಕಲ್ಟಿವೇಟ್ ಮಾಡಂಗಿಲ್ಲ. ಅವಾಗೆಲ್ಲ ತುಂಬಾ ಭೂಮಿ ಪಾಳು ಬಿದ್ದಿರ್ತಾ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು. ಅವಾಗ ಯಾರಾದ್ರೂ ಆ ಭೂಮಿಯನ್ನು ಫಸ್ಟ್ ಉಳುಮೆ ಮಾಡ್ತಾರೆ, ಅವರೇ ಅದರದ್ದು ಮಾಲೀಕರಾಗಿ ಪರಿವರ್ತನೆ ಆಗ್ತಾ ಇದ್ರು. ದೇರ್ ವಾಸ್ ಪ್ಲೆಂಟಿ ಆಫ್ ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್ ಅವೈಲಬಲ್ ಇನ್ ಮೆಡಿವಲ್ ಟೈಮ್ಸ್. ವೇಸ್ಟ್ ಲ್ಯಾಂಡ್ ಅಂದ್ರೆ ಈ ಏನು ಬಂಜರು ಭೂಮಿ ಅಂತಾರೆ, ಅದನ್ನ ಬಂಜರ್ ಅಂತಾರೆ, ಅಂಥವೆಲ್ಲ ಜಾಸ್ತಿ ಇರ್ತಾ ಇತ್ತು. ಇಟ್ ವಾಸ್ ನಾಟ್ ಡಿಫಿಕಲ್ಟ್ ಫಾರ್ ಅನ್ ಎಂಟರ್ಪ್ರೈಸಿಂಗ್ ಗ್ರೂಪ್ ಆಫ್ ಪೀಪಲ್ ಟು ಸೆಟ್ಲ್ ಅ ನ್ಯೂ ವಿಲೇಜ್ ಆರ್ ಟು ಬ್ರಿಂಗ್ ಅಂಡರ್ ಕಲ್ಟಿವೇಶನ್ ದ ವೇಸ್ಟ್ ಲ್ಯಾಂಡ್ಸ್ ಬಿಲಾಂಗಿಂಗ್ ಟು ವಿಲೇಜ್ ಅಂಡ್ ಬಿಕಮ್ ದ ಓನರ್ಸ್ ಆಫ್ ದೀಸ್ ಲ್ಯಾಂಡ್ಸ್. ಯಾರು ಎಷ್ಟು ಭೂಮಿ ಬೇಕಾದ್ರೂ ಉಳುಮೆ ಮಾಡ್ಬೋದಾಗಿತ್ತು, ಎಷ್ಟು ಬೇಕಾದ್ರೂ ಜಾಗವನ್ನ ಇಟ್ಕೋಬೋದಾಗಿತ್ತು. So in addition to owning the lands they cultivated, a considerable section of the zamindars had the hereditary right of collecting land revenue from a number of villages. This was called his taluka or his zamindari. ಇದು ಅವರ ಒಂದು ಸಾಮ್ರಾಜ್ಯ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಕ್ಬರ್ನ ಕಾಲದಲ್ಲಿ ನೋಡಿ ಇಲ್ಲಿವರೆಗೂ ಇವರ ಸಾಮ್ರಾಜ್ಯ ಬಿತ್ತು ಅಂತ ಹೇಳಿ ಗೊತ್ತಾಗಿದ್ದು. ದಕ್ಷಿಣ, ಇದಿಷ್ಟು ದಕ್ಷಿಣ. ಇದು ಹಿಂದೂಸ್ತಾನ ಪೂರ್ತಿ. ಇಲ್ಲಿ ರಜಪೂತ್ರಿದ್ರು, ಡೆಲ್ಲಿ ಇತ್ತು, ಲಾಹೋರ್, ಆಗ್ರಾ, ಇಲ್ಲಿವರೆಗೂ ಹಬ್ಬಿತ್ತು ನೋಡಿ. ಅಷ್ಟು ದೊಡ್ಡ ಸಾಮ್ರಾಜ್ಯ. ಫಾರ್ ಕಲೆಕ್ಟಿಂಗ್ ದ ಲ್ಯಾಂಡ್ ರೆವಿನ್ಯೂ ದ ಜಮೀನ್ದಾರ್ಸ್ ರಿಸೀವ್ ದ ಶೇರ್ ಆಫ್ ದ ಲ್ಯಾಂಡ್ ರೆವಿನ್ಯೂ ವಿಚ್ ವುಡ್ ಗೋ ಅಪ್ ಟು 25%. ಇದು ಅವಾಗಲೇ ನಾವು ಮಾತಾಡಿದ್ವಿ. The peasants who actually cultivated the land could not be dispossessed as long as they paid the land revenue. Thus, the zamindars and the peasants had their own hereditary rights in land. The figures perhaps also include the strength of the subordinate rajas. The zamindars generally had close connections on a caste, clan or tribal basis with the peasants settled in their zamindars. They had considerable local information also about the productivity of land. The zamindars formed a very numerous and powerful class which was to be found all over the country under different names such as Deshmukh, Patil, Nayak, etc. Thus, it was not easy for any central authority to ignore or alienate them. ಅಂದ್ರೆ ಇದು ಕೂಡ ಈ ಇದರಲ್ಲಿ ರೂರಲ್ ಸೈಡಲ್ಲಿ ಹೆಂಗೆ ಜೀವನ ನಡೆಸ್ತಾ ಇದ್ರು ಜನ ಅನ್ನೋದ್ರ ಬಗ್ಗೆ ಇದೆ. ಇಟ್ ಇಸ್ ಡಿಫಿಕಲ್ಟ್ ಟು ಸೇ ಎನಿಥಿಂಗ್ ಅಬೌಟ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಜಮೀನ್ದಾರ್ಸ್. ಜಮೀನ್ದಾರರ ಜೀವನ ಕ್ರಮದ ಬಗ್ಗೆ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಮಗೆ ಇತಿಹಾಸಕಾರರು ಹೇಳ್ತಾರೆ. However, the living standards of the larger zamindars might have approached those of petty rajas or nobles. Most of the zamindars apparently lived in the countryside and formed a kind of loose, dispersed local gentry. It would not be correct to look upon the zamindars merely as those who fought for control over land and exploited the cultivators in the area. They dominated. Many of the zamindars had close caste and kinship ties with the land owning cultivating castes in their zamindari. These zamindars not only set social standard, they also proved capital and organization for setting new villages or extending and improving cultivation. But the precise extent of such efforts have not yet to be studied in detail. During the 16th and 17th centuries, 85% of India's population lived in rural areas. The largest section in the village consisted of peasants or cultivators. There were three main classes of peasants. ಅಂದರೆ ಈ ಮೊಘಲರ ಕಾಲದಲ್ಲಿ ಇದ್ದಂಥ ಸಮಾಜ, ಹಿಂದೂ ಸಮಾಜ, ಮುಸ್ಲಿಂ ಸಮಾಜ, ಮುಸ್ಲಿಮರ ಕಲೆ ವಾಸ್ತುಶಿಲ್ಪ ಮತ್ತು ಹಿಂದೂಗಳ ಕಲೆ ವಾಸ್ತುಶಿಲ್ಪ ಎಲ್ಲವೂ ಮಿಕ್ಸ್ ಆಗಿ ಹೊಸದೊಂದು ಕಲೆ ಉಟ್ಕೊಳ್ಳುತ್ತೆ, ವಾಸ್ತುಶಿಲ್ಪ ಉಟ್ಕೊಳ್ಳುತ್ತೆ, ಹೊಸ ಸಮಾಜ ಉಟ್ಕೊಳ್ಳುತ್ತೆ. ಅನೇಕ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ ಆಗುತ್ತೆ. ಎಕ್ಸಾಂಪಲ್, ಅಕ್ಬರೇ ಮದುವೆ ಮಾಡ್ಕೊಂಡಿರ್ತಾನೆ ರಜಪೂತರ ಜೊತೆ. ಹೀಗೆ ಸಾಕಷ್ಟು ವಿಷಯಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ಇಲ್ಲಿಗೆ ಈ ಒಂದು ಅವರ ಸಮಾಜದ ಬಗ್ಗೆ ಮಾಹಿತಿ ಮುಗಿಯಿತು. ಥ್ಯಾಂಕ್ ಯು.